ನಮಸ್ಕಾರ. ಎಲ್ರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇಂದು ನವರಾತ್ರಿಯ 8ನೇ ದಿನ. ನಾವು ನವದುರ್ಗೆಯರ ಒಂದು ಕಲ್ಪನೆಯನ್ನು ಮೊದಲನೇ ದಿನದಿಂದ ನೋಡ್ಕೊಂಬರ್ತಾ ಇದ್ದೀವಿ. ಅದರಂತೆ ಇವತ್ತು ಮಹಾಗೌರೀತಿ ಅಷ್ಟಮಂ ಅಂತ ಬರುತ್ತೆ. ಅಂದರೆ 8ನೇ ದಿನ ನಾವು ಮಹಾಗೌರಿಯ ರೂಪವನ್ನು ಆರಾಧಿಸ್ತೇವೆ, ಪ್ರಾರ್ಥಿಸ್ತೇವೆ ಅಂತ. ಗೌರ ಅಂತಂದರೆ ಬಿಳುಪಾಗಿರುವುದು, ಅತ್ಯಂತ ಬಿಳುಪಾಗಿ ಹೊಳಿತಾ ಇರೋದು ಅಂತ. ನಾವು ಮೊದಲನೇ ದಿನದಿಂದ ನೋಡ್ಕೊಳ್ತಾ ಬಂದ್ವಿ ಹೇಗೆ ಪರ್ವತರಾಜನ ಮಗಳಾಗಿ ಶೈಲಪುತ್ರಿಯಾಗಿ ಜನಿಸಿದ ಜಗನ್ಮಾತೆ ಶಿವನನ್ನು ಒಲಿಸ್ಕೋಬೇಕು ಅಂತ ಅತ್ಯಂತ ಕಠಿಣ ತಪಸ್ಸು ಮಾಡ್ತಾಳೆ. ಅದಾದ ಮೇಲೆ ಶಿವ ಪಾರ್ವತಿಯರ ಮದುವೆ ಗಿರಿಜಾ ಕಲ್ಯಾಣ ಆಗುತ್ತೆ. ಅಲ್ಲಿಂದ ಸ್ಕಂದಪುತ್ರನ ಜನನ ಆಗುತ್ತೆ, ಸ್ಕಂದೆ ಮಾತೆ ಅನ್ನಿಸ್ಕೋತಾಳೆ. ಅದಾದ ಮೇಲೆ ದೈತ್ಯರ ಸಂಹಾರಕ್ಕಾಗಿ ಕಾತ್ಯಾಯಿನಿ ಉಗಮಿಸ್ತಾಳೆ. ಅವಳು ಉದ್ಭವ ಆದ ಮೇಲೆ ನಂತರದಲ್ಲಿ ಕಾಲರಾತ್ರಿ ಅನ್ನುವ ರೂಪದಲ್ಲಿ ಎಲ್ಲ ರಾಕ್ಷಸರ ಸಂಹಾರ ನಡೆಯುತ್ತೆ ಅಂತ ನೋಡಿದ್ವಿ. ನಾವಾಗಲೇ ನೋಡಿದ ಹಾಗೆ ರೌದ್ರ ರೂಪದಿಂದ ಸೌಮ್ಯ ರೂಪಕ್ಕೆ ಬರುವಂತಹ ಒಂದು ಕಾಲ. ತಾಯಿ ತಪಸ್ಸು ಮಾಡಿ, ತುಂಬ ಕಠಿಣವಾದ ತಪಸ್ಸು ಮಾಡಿ, ಅವಳ ಚರ್ಮ ಎಲ್ಲ ಸುಕ್ಕುಗಟ್ಟಿ ಒರಟಾಗಿರುತ್ತೆ, ಬಣ್ಣ ಮಾಸಿರುತ್ತೆ, ಎಲ್ಲ ತುಂಬ ಕಠೋರವಾದ ಕಠಿಣ ತಪಸ್ಸನ್ನು ಮಾಡಿದ್ರಿಂದ ಅವಳ ಚರ್ಮ ಮತ್ತು ದೇಹ ಎಲ್ಲ ಸೊರಗಿ ಹೋಗಿರುತ್ತಂತೆ. ಆದರೆ ಕಣ್ಣಲ್ಲಿ ಅಷ್ಟೇ ಉಜ್ವಲವಾದ ತೇಜಸ್ಸು, ಆ ತಪಸ್ಸಿನ ಶಕ್ತಿ ಯಾವಾಗಲೂ ಇರುತ್ತಂತೆ. ಶಿವ ಅವಳನ್ನು ಭೇಟಿಯಾದಾಗ ತಪಸ್ಸಿನ ನಂತರ ಶಿವೆಯನ್ನು ಗಂಗೆಯಲ್ಲಿ ಪುಣ್ಯ ಸ್ನಾನ ಮಾಡಿಸ್ತಾನಂತೆ. ಆಗ ಆಕೆಗೆ ಮೊದಲ ರೂಪ, ಲಾವಣ್ಯ, ನಯ, ನಾಜೂಕು ಎಲ್ಲ ಪುನಃ ಬರುತ್ತಂತೆ. ಅದರ ಜೊತೆಗೆ ಆ ತಪಸ್ಸಿನ ಒಂದು ಪರಿಪಕ್ವತೆಯಿಂದ ತೇಜಸ್ಸು ಸಹ ಬರುತ್ತೆ. ಅದೇನು ರೇಡಿಯಂಟ್ ಎನರ್ಜಿ ಅಂತ ಅಂತೀವಲ್ಲ, ಅಂತಹ ಒಂದು ಪ್ರಕಾಶಮಾನವಾದ ಹೊಳಪು ಅವಳಲ್ಲಿತ್ತಂತೆ. ಅದರಿಂದನೇ ಅವಳಿಗೆ ಒಂದು ರೀತಿ ಮಹಾಗೌರಿ ಅಂತ, ಗೌರ ಅಂದರೆ ಅತ್ಯಂತ ಬಿಳುಪು ಅಂತ ಹೇಳಿದ್ನಲ್ಲ, ಹಾಗಾಗಿಯೇ ಮಹಾಗೌರಿಯನ್ನು ಆರಾಧಿಸೋದು, ಹಾಗೆ ಪೂಜಿಸುವುದು ನಾವು ಈ ದಿನ. ನಾವು ಕಡೆ 3 ದಿನದಲ್ಲಿ 7ನೇ ದಿನ ಅಂದರೆ 7ನೇ ದಿನನಾರು ಹಾಕ್ಬೋದು, ಅಥವಾ 7ನೇ ದಿನದ ರಾತ್ರಿ 8ನೇ ದಿನ ಸಮೀಪಿಸ್ತಿರುವಾಗ, ಒಟ್ಟಿನಲ್ಲಿ ಮೂಲ ನಕ್ಷತ್ರದಿಂದ ಶ್ರವಣ ನಕ್ಷತ್ರ ನಡುವಿನ ಸಮಯದಲ್ಲಿ ಸರಸ್ವತಿ ಹಬ್ಬ ಅಥವಾ ಶಾರದಾ ಪೂಜೆ ಅಂತ ಮಾಡ್ತೀವಿ. ಈ ಶಾರದಾ ಪೂಜೆಯಲ್ಲಿ ನಾವು ಪುಸ್ತಕಗಳನ್ನು ಇಟ್ಟು, ನಮ್ಮ ಪುಸ್ತಕಗಳು ಅಥವಾ ನಮ್ಮಲ್ಲಿ ಯಾವುದಾದ್ರು ಕಲೆ ಇದ್ದರೆ, ಅಂದರೆ ವೀಣೆ, ತಬಲ, ಮೃದಂಗ, ಈ ಥರ ಯಾವುದಾದ್ರು ನಾವು ಸಂಗೀತದ ವಾದ್ಯಗಳನ್ನು ನುಡಿಸ್ತಿದ್ರೆ ಅದನ್ನು ಸಹ ಇಟ್ಟು ಪೂಜೆ ಮಾಡ್ತೇವೆ. ಈ 3 ದಿನ ಅದನ್ನು ತೆಗೆಯೋದಿಲ್ಲ ಅಂತ. ನಮ್ಮ ಶಾಲಾ ಪುಸ್ತಕಗಳಲ್ಲಿ ಯಾವುದಾದ್ರು ಕಠಿಣವಾದದ್ದಿತ್ತು ಅಂದರೆ ಆ ಪುಸ್ತಕವನ್ನು ಇಟ್ಟು ತಾಯಿ ಇದನ್ನು ಸುಲಭ ಮಾಡಿಕೊಡು ಪರೀಕ್ಷೆಗೆ ಅಂತ ಕೇಳ್ತಾ ಇದ್ವಿ. ಆ ಥರ ನಾವೆಲ್ಲರೂ ಪುಸ್ತಕಗಳಲ್ಲಿ ಬಗೆಯಾದ ಒಂದು ರೀತಿಯ ಆಕೃತಿಯನ್ನು ಮಾಡಿ, ಹೂವಿನಂತೆ ಆ ಥರ ಎಲ್ಲ ಮಾಡಿಡ್ತಾ ಇದ್ವಿ. ಹಾಗೆ ಸರಸ್ವತಿ ಹಬ್ಬದ ದಿನ ನಾವು ಏರಿಯಪ್ಪ ಮಾಡ್ತಾಯಿದ್ವಿ. ಇನ್ನು 7ನೇ ದಿನ ಸರಸ್ವತಿ ಹಬ್ಬ ಅಂದರೆ ಮೂಲ ನಕ್ಷತ್ರ ಈ 7ನೇ ದಿನದ ರಾತ್ರಿ ಬಂದಿದೆ ಈ ಸಲ. ಆ ಥರ ಆದಾಗ 8ನೇ ದಿನ ನಾವು ಅಷ್ಟಮಿ, ದುರ್ಗಾಷ್ಟಮಿ, ಇದೇನು ಮಹಾಗೌರಿ ಅಂತ ಒಂದು ಕಡೆ ಪ್ರಾರ್ಥಿಸ್ತೇವೆ, ಇನ್ನೊಂದು ದುರ್ಗೆ ಅಷ್ಟಮಿ ಅಂತಲೂ ಅವಳನ್ನು ಆರಾಧಿಸ್ತೇವೆ. ಅಲ್ಲಿ ಅಷ್ಟಮಿ ನಾವು ಹಿಂದೆ ನೋಡಿದ ಹಾಗೆ ಅಷ್ಟಮಿ ಮತ್ತು ನವಮಿ ಸಂಧಿಕಾಲದಲ್ಲಿ ಅವಳು ರಾಕ್ಷಸನ ಸಂಹಾರ ಮಾಡ್ತಾಳೆ, ಮಹಿಷಾಸುರ ಮರ್ದಿನಿ ಆಗ್ತಾಳೆ ಅಂತ, ರೌದ್ರ ರೂಪದಲ್ಲಿರ್ತಾಳೆ. ಅಂತಹ ದುರ್ಗಾ ದೇವಿಯನ್ನು ಪೂಜಿಸ್ತೇವೆ, ಆರಾಧಿಸ್ತೇವೆ. ಆ ದಿನ ಆಂಬೊಡೆ ಅದರದ್ದು ನೈವೇದ್ಯ ಮಾಡಿ ನಾವೆಲ್ಲ ದುರ್ಗಾಷ್ಟಮಿ ಅಂದರೆ ಆಂಬೊಡೆ ಅಂತ ತಗೋತಾ ಇದ್ವಿ.
ಹಾಗೆ ಈ ಅಷ್ಟಮಿ ಅನ್ನೋದು, ದುರ್ಗೆಯ ಅಷ್ಟಮಿ ಅನ್ನೋದು ಈ ಕಲ್ಕತ್ತಾ, ವೆಸ್ಟ್ ಬೆಂಗಾಲ್ನಲ್ಲಿ ತುಂಬ ಅದ್ಧೂರಿಯಾಗಿ ನಡೆಸಲಾಗುತ್ತೆ. ಅವರು ಒಂದು ರೀತಿಯ ಆರತಿ, ನೃತ್ಯ ಎಲ್ಲವನ್ನು ಮಾಡ್ತಾರೆ. ಗುಜರಾತ್ನಲ್ಲಿ ದಾಂಡಿಯಾ ನೃತ್ಯವನ್ನು ಮಾಡ್ತಾರೆ. ಹೀಗೆ ಒಂದು ಜಗನ್ಮಾತೆಯ ದುರ್ಗಾ ದೇವಿಯ ರೂಪವನ್ನು ಸಹ ನೋಡಲಾಗತ್ತೆ. ನಾವು ಮೊದಲೇ ಹೇಳಿದ ಹಾಗೆ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಅನೇಕ ಕಡೆ ಮಾಡ್ತಾ ಹೋಗ್ತಾರೆ ನವರಾತ್ರಿಯಲ್ಲಿ. ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ 3 ಭಾಗ ಬರುತ್ತೆ ಮುಖ್ಯವಾಗಿ. ಅದು 700 ಶ್ಲೋಕಗಳ ಒಂದು ಮಹಾ ಪುಣ್ಯವಾದ, ಅಂದರೆ ಪಾರಾಯಣ ಮಾಡೋದ್ರಿಂದ ಅತ್ಯಂತ ಪುಣ್ಯ ಸಿಗತ್ತೆ. ಅದರಲ್ಲೂ ನವರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಎಲ್ಲರೂ ಇದನ್ನು ಪಾರಾಯಣ ಮಾಡಿ ಅರ್ಥಸಹಿತ ತಿಳ್ಕೊಂಡ್ರೆ ಹೆಚ್ಚಿನ ಲಾಭ ಅನ್ನೋಕ್ಕಿಂತ ನಮಗೆ ಅಂದುಕೊಂಡಿದ್ದು ನಡೆಯುತ್ತೆ, ತಾಯಿಯ ಕೃಪೆ ಸಿಗತ್ತೆ ಅನ್ನುವ ಕಾರಣಕ್ಕಾಗಿ ದುರ್ಗಾ ಸಪ್ತಶತಿ ಪಾರಾಯಣ ಹೆಚ್ಚಾಗಿ ಕಂಡುಬರುತ್ತೆ. ಇದರಲ್ಲಿ ಮುಖ್ಯವಾಗಿ 3 ಭಾಗಗಳು ಅಂತ ಹೇಳ್ಬೋದು. ಒಂದು, ಮೊದಲನೇ ಭಾಗದಲ್ಲಿ ಕವಚ ಅಂತ ಇದೆ. ಅದರಲ್ಲಿ ಕವಚ ಅಂದ್ರೇ ರಕ್ಷಣೆ ನೀಡು ಅಂತ ಕೇಳ್ಕೊಳ್ಳೋದು. ಅಂದರೆ ನಮ್ಮ ಎಲ್ಲ ಅಂಗಗಳಿಗೂ, ಎಲ್ಲ ಅಂಗಗಳು ಒಂದೊಂದಕ್ಕೂ ತಾಯಿ ನೀನು ರಕ್ಷಣೆ ಕೊಡು ಅಂತ ಕೇಳ್ಕೊಳ್ಳೋದು. ಅನಂತರದಲ್ಲಿ ಅರ್ಗಲ ಸ್ತೋತ್ರ ಅಂತ ಬರುತ್ತೆ. ಅದರಲ್ಲಿ ಒಂದು ರೀತಿಯ ಲೌಕಿಕ ಭಾಗ್ಯಗಳನ್ನು ಕೇಳ್ತಾ ಹೋಗೋದು. ಆ ತಾಯಿ ಜಗನ್ಮಾತೆಯಲ್ಲಿ ಲೌಕಿಕ ಭಾಗ್ಯಗಳನ್ನು ಪಡೆದುಕೊಳ್ಳೋದಕ್ಕಾಗಿ ಇದನ್ನು ಮಾಡೋದು, ಈ ಸ್ತೋತ್ರವನ್ನು. ನಂತರದಲ್ಲಿ ಕೀಲಕ ಅಂತ ಬರುತ್ತೆ. ಕೀಲಕ ಅಂತಂದರೆ ನಾವು ಈ ಕೀಲಿಕೈ ಅನ್ನುವ ಒಂದು ಕೀಲಿಕೈ ಅಂದರೆ ಕೀ ಅನ್ನೋ ಥರ. ಇದರಲ್ಲಿ ಹೇಗೆ ಅಂದರೆ, ಈಗ ಭಗವಂತ ಹಾಗೂ ನಮ್ಮ ನಡುವೆ ಒಂದು ಬಾಗಿಲಿತ್ತು ಅಂತಂದರೆ ಅದನ್ನು ತೆರೆಯೋಕ್ಕೆ ನಮಗೆ ಈ ಕೀಲಿಕೈ ಬೇಕು ಅಂತ. ಇದು ಒಂದು ರೀತಿ ಲೌಕಿಕ ಭಾಗ್ಯಗಳನ್ನು ಮೀರಿ ಹೋದವ್ರಿಗೆ ಮಾತ್ರ ಆಗುವಂಥದ್ದು. ಅದರಿಂದ ಮೇಲಕ್ಕೆ, ಅಂದರೆ ಅಲೌಕಿಕವಾದ ಏನಾದ್ರು ಬಯಸುತ್ತಾದರೆ ಅದಕ್ಕೆ ಅದರ ಅನುಷ್ಠಾನ, ಅದಕ್ಕೆ ಬೇಕಾದ ಎಲ್ಲ ಯೋಗ್ಯತೆಗಳು, ಅರ್ಹತೆಗಳು ಇದ್ದರೆ ಮಾತ್ರ ಅದನ್ನು ಪಠಣ ಮಾಡಲಿಕ್ಕೆ, ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಯಾಕಂದರೆ ಅದು ಅತ್ಯಂತ ಕ್ಲಿಷ್ಟವಾದ ಭಾಗ ಅಂತಲೂ ಹೇಳ್ತಾರೆ. ಹಾಗೆ ಈ ದುರ್ಗಾ ಸಪ್ತಶತಿ ಅತ್ಯಂತ ಕಠಿಣವಾಗಿದೆ ಅಂತ ಆದರೆ ಅದರದ್ದೊಂದು ಸಂಕ್ಷಿಪ್ತ ರೂಪದ 7 ಶ್ಲೋಕಗಳಿರುವಂಥದ್ದು ದುರ್ಗಾ ಸಪ್ತಶ್ಲೋಕಿ. ಅದನ್ನು ಸಹ ನಾವು ಪಾರಾಯಣ ಮಾಡ್ಬೋದು ಅಂತ ನಮ್ಮ ಶೃಂಗೇರಿ ಜಗದ್ಗುರುಗಳು ಹೇಳಿದ್ದಾರೆ. ಅದನ್ನು 108 ಬಾರಿ ಪಾರಾಯಣ ಮಾಡಿದ್ರು ಅದರಷ್ಟೇ ನಮಗೆ ದುರ್ಗಾ ಸಪ್ತಶತಿ ಮಾಡಿದಷ್ಟೇ ಪುಣ್ಯ ಅಥವಾ ಫಲ ಸಿಗತ್ತೆ ಅಂತ ಆ 7 ಶ್ಲೋಕವನ್ನು ಅವರು ಆರಿಸಿಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಪಾರಾಯಣ ಪಠಣ ಮಾಡ್ಬೋದು. ಇನ್ನು ಮಹಿಷಾಸುರ ಮರ್ದಿನಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಹಿಷಾಸುರ ಮೊದಲೇ ಮಾತಾಡಿದ ಹಾಗೆ ಅತ್ಯಂತ ದೈತ್ಯ ಹಾಗೂ ತುಂಬ ಕ್ರೂರಿಯಾದ ರಾಕ್ಷಸ ಆಗಿದ್ದ. ಅವನ ಮತ್ತು ತಾಯಿಯ ನಡುವೆ ಅತ್ಯಂತ ಘೋರವಾದ ಯುದ್ಧನೇ ನಡೆಯುತ್ತಂತೆ. ಅವನು ಸೋಲಲ್ಲ, ಅಂದರೆ ತನ್ನ ಬಲವನ್ನು ಪ್ರದರ್ಶಿಸಲಿಕ್ಕಾಗಿ ಬ್ರಹ್ಮಾಸ್ತ್ರ, ನಾಗೆ ಪಾಶುಪತಾಸ್ತ್ರ ಇಂತಹ ದಿವ್ಯಾಸ್ತ್ರಗಳನ್ನೆಲ್ಲ ಆ ತಾಯಿಯ ಮೇಲೆ ಪ್ರಯೋಗಿಸ್ತಾನಂತೆ. ಆವಾಗ ದೇವತೆಗಳೆಲ್ಲ ಭಯಭೀತರಾಗ್ತಾರಂತೆ. ಏನಿದು, ಇವನು ಈ ಥರ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದಾಗ ಏನು ಮಾಡ್ತಾಳೆ ತಾಯಿ ಅಂತ. ಕೆಲವೊಂದು ದಿವ್ಯಾಸ್ತ್ರಗಳನ್ನು ತಾಯಿ ಆಪೋಷಣ ಮಾಡಿ ಕುಡಿದ್ಬಿಡ್ತಾಳಂತೆ, ನುಂಗ್ಬಿಡ್ತಾಳಂತೆ. ಕೆಲವೊಂದು ದಿವ್ಯಾಸ್ತ್ರಗಳು ತಾಯಿ ಬಳಿಗೆ ಬರ್ತಾ ಇದ್ದ ಹಾಗೇ ಆಕೆಯ ಹಾರದ ಪದಕದಲ್ಲಿ ಒಂದು ರತ್ನವಾಗಿ ಸೇರ್ಕೊಂಡು ಬಿಡತ್ತೆ, ಅಥವಾ ತೋಳುಬಂದಿಯಲ್ಲಿ ಒಂದು ರತ್ನವಾಗಿ ಸೇರ್ಕೊಂಡ್ಬಿಡತ್ತೆ. ಈ ಥರ ಎಲ್ಲ ದಿವ್ಯಾಸ್ತ್ರಗಳಿಗೂ ಒಂದು ಏನು ಗೌರವ ಅಂತ ಇರುತ್ತಲ್ವ, ಅದಕ್ಕೆ ಬಾಧೆ ಆಗದಂತೆ, ಗೌರವ ಲೋಪವಾಗದಂತೆ ತಾಯಿಯ ಮಾಯೆಯಿಂದ ಈ ರೀತಿ ನಡೆದು ಹೋಗುತ್ತೆ ಅಂತ ಹೇಳ್ಬೋದು. ಹಾಗೆ ಬಾಣಗಳ ಗದೆಯ ಪ್ರಹಾರ, ಬಾಣಗಳ ಸುರಿಮಳೆ,
ಅವನು ಎಮ್ಮೆ ಮೇಲೆ ನಿಂತು ಮಹಾಯುದ್ಧವನ್ನು ಮಾಡಿದಾಗ ತಾಯಿ ಸಿಂಹವಾಹಿನಿ ಆ ಬಾಣಗಳನ್ನೆಲ್ಲ ಕಡಿದು ಹಾಕ್ತಾಳೆ. ಹಾಗೆ ತ್ರಿಶೂಲದಿಂದ ಅವನ ಗದೆಯನ್ನು ಎಲ್ಲ ಸೀಳಿ ಹಾಕಿ ಕಡೆಗೆ ಅವನನ್ನು ದೈತ್ಯ ರಾಕ್ಷಸನನ್ನು ಬಡಿದು ಮಲಗಿಸ್ಕೊಂಡು ಅವಳ ಕಾಲನ್ನು ಅವನ ಮೇಲೆ ಇಟ್ಟು ತ್ರಿಶೂಲದಿಂದ ಅವನ ಸಂಹಾರವನ್ನು ಮಾಡ್ತಾಳೆ, ವಧೆಯನ್ನು ಮಾಡ್ತಾಳೆ. ಆದ್ದರಿಂದ ಮಹಿಷಾಸುರ ಮರ್ದಿನಿ ಅನ್ನಿಸ್ಕೊತಾಳೆ. ಇದು ನಮ್ಮ ಮೈಸೂರಿನಲ್ಲಿ ಮಹಿಷಾಸುರನ ವಿಗ್ರಹ ಹಾಗೂ ಮಹಿಷಾಸುರ ಮರ್ದಿನಿಯ ದೇವಸ್ಥಾನ. ಆಕೆಯನ್ನು ನಾವು ಭಕ್ತಿಯಿಂದ ಪ್ರಾರ್ಥಿಸ್ತೇವೆ. ಮೈಸೂರಲ್ಲಿ ನಾವು ಅದನ್ನು ಕಾಣ್ತೇವೆ ಕೂಡ. ಇದು ಇವತ್ತಿನ ವಿಶೇಷ ಹಾಗೂ ಆಚರಣೆಯ ವಿಶೇಷ. ನಾಳೆ ನವಮಿಯ ವಿಶೇಷವನ್ನು ನಾಳೆ ನಾವು ತಿಳ್ಕೊಳ್ಳೋಣ. ನಮಸ್ಕಾರ.